ಒಂದು ವ್ಯಾಖ್ಯೆ ಕೊಡ್ತಾರ. ಅವರು ಹೇಳ್ತಾರ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂತ. ಒಂದು ಸಂಸ್ಕೃತಿ ಅನ್ನೋದಕ್ಕೆ ನಿಜವಾದ ವ್ಯಾಖ್ಯೆ ಅಂದರೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿಯೇ ನಾನು ಇಂದಿನ ನನ್ನ ವಿಷಯ ಕೊಪ್ಪಳ ಜಿಲ್ಲೆಯ ಸಾಂಸ್ಕೃತಿಕ ಆಯಾಮಗಳನ್ನು ಗುರ್ತಿಸ್ಕೊಂಡು ಬಂದಿದ್ದೀನಿ. ನಾನು ಎಲ್ಲರ ಹಾಗೆ 8 ಪೇಜೇ ತಂದಿದ್ದೆ, ಆದರೆ ಇಲ್ಲಿ ಅವರು ಕೊಟ್ಟಿರುವ ಸಮಯ ಬಹಳ ಚಿಕ್ಕ ಸಮಯ ಆಗಿರೋದ್ರಿಂದ ಅಷ್ಟರಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆದರೆ ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಆಯಾಮಗಳು ಏನಿದೆಯಲ್ಲ, ಅದು ಶಿಲಾಯುಗದ ಕಾಲದಲ್ಲಿಯೇ ನಮಗೆ ಸಿಗ್ತವೆ. ನಮ್ಮ ಸಮ್ಮೇಳನಾಧ್ಯಕ್ಷರು ಮಾತಾಡಿದರು. ತಮ್ಮ ಸಮ್ಮೇಳನದ ಅಧ್ಯಕ್ಷರ ನುಡಿಗಳಲ್ಲಿ ಹಲವಾರು ವಿಷಯಗಳನ್ನು ಮತ್ತು ಹಲವಾರು ಸ್ಥಳಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಬೆಳಗ್ಗೆ. ಆದರೂ ಕೂಡ ಕೆಲವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನೋಡ್ರಿ, ಗವಿಮಠದ ಗುಡ್ಡದಲ್ಲಿರುವಂಥ ಅಥವಾ ಮಳಿಮಲ್ಲೇಶ್ವರ ಗುಡ್ಡದಲ್ಲಿ ಅಲ್ಲಿ ಗವಿವರ್ಣ ಅಂತ ನಮ್ಗೆ ಈ ಚಿತ್ರಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಶಿಲಾಯುಗದ ಕಾಲದಲ್ಲಿಯೇ ನಮ್ಮ ಕೊಪ್ಪಳ ಜಿಲ್ಲೆ ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ. ಮತ್ತು ನೀವು ಯಲಬುರ್ಗಾ ತಾಲೂಕಿಗೆ ಹೋದ್ರೆ ಗೊತ್ತಾಗ್ತದೆ, ಅಲ್ಲಿ ಬೆಣಕಲ್ ಅಂತ. ಆ ಬೆಣಕಲ್ನಲ್ಲಿ ಮೋರೇರ್ ಮನೆಗಳು ಅಂತಲೇ ಪ್ರಸಿದ್ಧಿ ಆಗ್ಯದ. ಇಲ್ಲಿ ಕೆಲವರು ಸಂಶೋಧನೆ ಮಾಡಿದವರು ಇದ್ರು ಅಂದರೆ ಅವರಿಗೆ ಗೊತ್ತಿರ್ತದೆ. ಅಂದರೆ ಮೌರ್ಯರ ಕಾಲದ ಪುಟ್ಟ ಪುಟ್ಟ ಮನೆಗಳನ್ನು ಸಹಿತ ನಾವು ಬೆಣಕಲ್ನಲ್ಲಿ ಕಾಣಬಹುದು ಅನ್ನೋದನ್ನ ಈ ಕುರುಹು ನಮ್ಮ ಜಿಲ್ಲೆಯಲ್ಲಿಯೇ ನಾವು ಕಾಣ್ತಾ ಇದ್ದೇವೆ. ಇವು ಏನು ಹೇಳ್ತಾವ ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಪ್ರಾಚೀನವಾಗಿದ್ದು, ನಮ್ಮ ಜಿಲ್ಲೆ ಎಷ್ಟು ಪ್ರಾಚೀನ ಕಾಲದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿತ್ತು ನಮ್ಮ ಕೊಪ್ಪಳ ಜಿಲ್ಲೆ ಅಂತ. ನಂತರ ನೋಡಿ, ಈ ಸಂಸ್ಕೃತಿಯ ಪರಂಪರೆ ನಿರಂತರವಾಗಿ ಹರಿದು ಬರ್ತಾ ಅದನ್ನು ಇಲ್ಲಿಯ ಶಾಸನಗಳಾಗಿರ್ಬೋದು, ಪ್ರಾಚೀನ ದೇವಾಲಯಗಳಾಗಿರ್ಬೋದು, ಮತ್ತು ಕೋಟೆ ಕೊತ್ತಲುಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಅವು ಎಲ್ಲವೂ ಸಾರಿ ಹೇಳ್ತವೆ. ಇಲ್ಲಿ ನಾನು ಪ್ರಾಚೀನ ದೇವಾಲಯಗಳು ಅಂದ್ಗಳಿಗೆ ಇನ್ನೊಂದು ಪ್ರಸ್ತಾಪ ಮಾಡ್ತೀನಿ. ಯಾಕಂದ್ರೆ ಬೆಳಗಿನಿಂದ ಮಾತುಗಳನ್ನು ಕೇಳಿದಾಗ ಅಲ್ಲಿ ಸ್ವಲ್ಪ ಆ ಒಂದು ಮಾತುಗಳು ಬಂದಿದ್ದಕ್ಕೆ, ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳಿವೆ. ಆದರೆ ಆ ಎಲ್ಲ ನಮ್ಮ ಕಮಲಾಪುರದ ಏನು ಮ್ಯೂಸಿಯಂ ಅವಲ್ಲ, ಅಲ್ಲಿ ಇಟ್ಟಾರೆ ಹೊರತಾಗಿ ನಾನೇನಂತೀನಿ ಅಂದರೆ ನಮ್ಮ ಜಿಲ್ಲೆಯೊಳಗನೆ ನಮ್ಮ ಜಿಲ್ಲೆಯಲ್ಲಿರುವಂಥ ದೊಡ್ಡ ದೊಡ್ಡ ದೇವಸ್ಥಾನಗಳೇನಿವೆ ಅಲ್ಲ, ಐತಿಹಾಸಿಕ ದೇವಸ್ಥಾನಗಳು, ಅವು ಎಲ್ಲವೂ ಸಹಿತ ನಮ್ಮ ಮ್ಯೂಸಿಯಂನಲ್ಲೇ ಇರಬೇಕು, ನಮ್ಮ ಜಿಲ್ಲೆಯಲ್ಲೇ ಇರಬೇಕು. ಅಂದ್ರೆ ಮಾತ್ರ ನಮ್ಮ ಜಿಲ್ಲೆಯು ಕೂಡ ಐತಿಹಾಸಿಕವಾಗಿ ಎಷ್ಟು ಪ್ರಸಿದ್ಧಿ ಆಗಿತ್ತು ಅಂತ ಅನ್ಲಿಕ್ಕೆ ನಾವು ಬೇರೆ ಮುಂದಿನ ಪೀಳಿಗೆಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇನ್ನೊಂದು ವಿಶೇಷತೆ ಅದೇ ನಮ್ಮ ಜಿಲ್ಲೆದ್ದು, 2 ಅಶೋಕನ ಶಿಲಾಶಾಸನಗಳು ಇರುವ ಜಿಲ್ಲೆ ಅಂತಂದರೆ ಅದು ಕೇವಲ ನಮ್ಮ ಕೊಪ್ಪಳ ಜಿಲ್ಲೆ. ಬೇರೆ ಜಿಲ್ಲೆಗಳಲ್ಲಿ ಅವ ಇಲ್ಲ ಅಂತ ನಾ ಹೇಳೋದಿಲ್ಲ, ಆದರೆ ಒಂದೊಂದೇ ಅವ. ಆದರೆ ನಮ್ಮ ಜಿಲ್ಲೆಯೊಳಗೆ 2 ಅವ. ಹಾಗಾಗಿ ನಾವು ಹೆಮ್ಮೆ ಪಡಬೇಕು. ಒಂದು ಗವಿಮಠದ ಹಿಂದೆ ಅದ, ಯಾರಾದರೂ ನೋಡಿದ್ರಿ ಅಂತಂದರೆ ತಮ್ಮ ಗಮನಕ್ಕಿರ್ತದೆ. ಇನ್ನೊಂದು ಮಳಿಮಲ್ಲೇಶ್ವರ ಗುಡ್ಡದೊಳಗೆ ನಾವು ಕಾಣಬಹುದು. ಈ 2 ಶಾಸನಗಳು ನಮ್ಮ ಜನರ ಬದುಕಿನ ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ಇಲ್ಲಿನ ಬೌದ್ಧ ಧರ್ಮದ ನೆಲೆಯನ್ನೂ ಕೂಡ ತಿಳಿಸ್ತಾ ಹೋಗ್ತವೆ. ಮತ್ತೆ ನಾವು ನಂತರ ಕೊಪ್ಪಳವನ್ನು ನೋಡುವುದಾದರೆ ಜೈನ ಕಾಶಿ ಅಂತ ಕರೀತಿದ್ರು. ಆ ಜೈನ ಕಾಶಿ ಎನ್ನುವ ಸಂದರ್ಭದಲ್ಲಿ 700 ಜೈನ ಬಸದಿಗಳಿದ್ವು ಅಂತ ಹೇಳ್ತಾರ. ಆದರೆ ನಾನು ಈಗ ಮೊನ್ನೆ ನೋಡಿದ್ದು ನಮ್ಮ ಇಡೀ ಜಿಲ್ಲೆಯಲ್ಲಿ ಅಂದರೆ ಕೊಪ್ಪಳದ ಕೋಟೆಯಲ್ಲಿ ಇರುವಂಥ ಒಂದೇ ಒಂದು ಜೈನ ಬಸದಿ ಮಾತ್ರ ನಾನು ನೋಡಿರುವಂಥದ್ದು.
ಅದಿಷ್ಟು ಸಹಿತ 700 ಅಂತ ಹೇಳಿರೋದೇನಿದೆ ಅಲ್ಲ, ಅವು ಎಲ್ಲವೂ ಸಹಿತ ಎಲ್ಲಿ ಮಾಯ ಆದವು, ಎಲ್ಲಿ ಹೋದವು ಹಾಗಾದರೆ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ. ಆದರೆ ನಾವು ಹಿರೇಸಿಂಧೋಗಿಯೊಳಗೆ ಇದ್ದಾಗ ನನಗೆ ಅಲ್ಲೇ ಭಾಳಷ್ಟು ಜನ ಸಂಶೋಧಕರು ಬಂದು ಅಲ್ಲೇ ಅದನ್ನು ಸಂಶೋಧನೆ ಮಾಡ್ಲಿಕ್ಕೆ ಬಂದಾಗ ನನಗೆ ಖುಷಿ ಆಗ್ತಿತ್ತು. ಇದೇ ಊರಾಗಿದ್ದೀನಲ್ಲ ಅಂತ ನಾನು ಮಾಹಿತಿ ಕೇಳಿದಾಗ ಅವ್ರ ಜೊತೆಗೆ ಹೋಗ್ತಿದ್ನಲ್ಲ. ಹಿರೇಸಿಂಧೋಗಿಯಲ್ಲಿಯೂ ಕೂಡ ನಮ್ಮ ಈ ಜೈನ ಬಸದಿಗೆ ಸಂಬಂಧಪಟ್ಟಂತ ಅಂದರೆ ಜೈನ ಧರ್ಮದ ಅವಶೇಷಗಳು ಅಲ್ಲಿ ಸಿಗ್ತವೆ. ಮತ್ತು ನಮ್ಮ ಕೊಪ್ಪಳದ ಪಕ್ಕಕ್ಕೇನೋ ಓಜನಹಳ್ಳಿ ಅಂತ ಇದೆ. ಆ ಓಜನಹಳ್ಳಿ ಅಂತ ಅನ್ನೋದು ಅದು ಆಡು ಭಾಷೆಯೊಳಗೆ ಈಗೀಗ ಹಂಗೆ ಕರೀಲಿಕ್ಕತ್ತಾರ ಹೊರತಾಗಿ ಅವಾಗ ಏನಾಗಿತ್ತು ಅಂತಂದರೆ ಓಂ ಜಿನಹಳ್ಳಿ ಅಂದರೆ ಅಲ್ಲಿ ಜಿನ ಮುನಿಗಳು ಇರ್ತಾ ಇದ್ರು. ಹಾಗಾಗಿ ಅಲ್ಲಿ ಎಲ್ಲರೂ ಜೈನರೇ ಇರುವುದರಿಂದ ಅದಕ್ಕೆ ಓಂ ಜಿನಹಳ್ಳಿಯದೇ ಹೋಗಿ ಓಜನಹಳ್ಳಿ ಆಗಿದೆ. ಹಾಗಾಗಿ ಹಿರೇಸಿಂಧೋಗಿಯಲ್ಲಿ ಮತ್ತು ಓಜನಹಳ್ಳಿಯಲ್ಲಿ ಮತ್ತು ಕೊಪ್ಪಳದ ಸುತ್ತಮುತ್ತ ಇನ್ನೂ ಹಲವಾರು ಸ್ಥಳಗಳಲ್ಲಿ ಜೈನ ಧರ್ಮದ ಅವಶೇಷಗಳು ಈಗಲೂ ನಾವು ಕಾಣಬಹುದು. ನಮ್ಮ ಸಂಸ್ಕೃತಿಯ ಆಯಾಮಗಳನ್ನು ತಿಳಿಸುವಲ್ಲೇ ಪ್ರಮುಖ ಪಾತ್ರ ವಹಿಸುವವು ಅಂದರೆ ಪ್ರಾಚೀನ ದೇವಾಲಯಗಳು. ಹಾಗಾದರೆ ಇಟಗಿಯ ಮಹಾದೇವ ದೇವಾಲಯ, ಇಲ್ಲಿ ರಮೇಶ್ ಅಣ್ಣ ಬಂದಾರ ಸುರ್ವೆ ಅವರು ಉತ್ಸವಗಳನ್ನು ಅಣ್ಣ ತಮ್ಮ ಮಾಡ್ತಿರ್ತಾರ, ಆಮೇಲೆ ಸರ್ಕಾರದ ಉತ್ಸವಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇಟಗಿ ಮಹಾದೇವ ದೇವಾಲಯವನ್ನು ಕೂಡ ನಾವು ಇವತ್ತು ಈ ಒಂದು ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಅಂತ ನಾವು ನೋಡಬೇಕಾಗ್ತದೆ. ಇನ್ನು ಕುಕನೂರಿನ ಮಹಾಮಾಯಿ ದೇವಸ್ಥಾನ, ಹನುಮಸಾಗರದ ತಿರುಪತಿ ಬೆಟ್ಟ ಆಗಿರ್ಬೋದು, ಚಂದಲಿಂಗೇಶ್ವರ ಆಗಿರ್ಬೋದು, ಮತ್ತು ಕನಕಗಿರಿಯ ಕನಕಾಚಲಪತಿ ದೇವಸ್ಥಾನ ಹಾಗೂ ಕಲಾತ್ಮಕವಾದ ಬಾವಿಗಳಿವೆ. ನಾನು ಕನಕಗಿರಿಗೆ ಹೋದಾಗ ಇಷ್ಟು ಆಶ್ಚರ್ಯ ಆಯಿತು ಅಂದರೆ ಆ ಗುಡಿ ನೋಡಿ ಹೊರಗಡೆ ಬಂದಾಗ ಅಲ್ಲಿ ಹೇಳಿದರು ಅಲ್ಲಿ ಎಂಥ ಮೆಟ್ಲು ಇರುವಂಥ ಕಲಾತ್ಮಕವಾದ ಬಾವಿ ಇದೆ, ಹೋಗಿ ನೋಡ್ರಿ ಅಂತ ಹೇಳಿದ್ರಲ್ಲ. ಅವಾಗೇ ಅನ್ನಿಸ್ತು ನನಗೆ ಇದನ್ನು ಸ್ವಚ್ಛ ಮಾಡಿ ಇದನ್ನು ಜನಗಳಿಗೆ ಪ್ರವಾಸಕ್ಕೆ ಬಂದವರಿಗೆ ಏನಾದ್ರೂ ಇಟ್ಟರೆ ಅಲ್ಲಿ ಚಿತ್ರೀಕರಣ ಕೂಡ ಮಾಡಬಹುದಾದಂಥ ಒಬ್ಬ ಅಂದರೆ ಆ ಸ್ಥಳದಲ್ಲಿ ಒಂದು ಕಲಾತ್ಮಕವಾದ ಬಾವಿಗಳನ್ನು ಸಹಿತ ಇವತ್ತು ಸಹಿತ ಅವೆಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೇ ಆದರೆ ಅದು ಕೂಡ ಒಂದು ಪ್ರಾಚೀನವಾದಂಥದ್ದು ಅಂತ. ಇನ್ನು ಆನೆಗೊಂದಿಯ ಪಂಪಾತೀರ್ಥದ ಪಂಪಾಂಬಿಕೆ ದೇವಾಲಯ, ಅದನ್ನು ತಾವೆಲ್ಲ ಗಮನಿಸಿರ್ತೀರ. ಇನ್ನು ಆನೆಗೊಂದಿಯ ವೃಂದಾವನಗಳ ಬಗ್ಗೆ ಆಗಲೇ ಗುಂಡೂರವರು ಮಾತಾಡಿದ್ರು. ಹೀಗೆ ಸಾಲು ಸಾಲು ದೇವಾಲಯಗಳನ್ನು ನಮ್ಮ ಜಿಲ್ಲೆಯ ತುಂಬ ನೋಡ್ಬೋದು. ಆದರೆ ಇಲ್ಲಿ ನಾನು ಕೊಟ್ಟ ಸಮಯ ಸ್ವಲ್ಪದ ಅಂತ ಮುಂದೆ ಹೋಗ್ತೀನಿ ಹೊರತಾಗಿ ಬಹಳಷ್ಟು ದೇವಾಲಯಗಳು ನಮ್ಮ ಜಿಲ್ಲೆಯಲ್ಲಿ ಐತಿಹಾಸಿಕ ಪ್ರಾಚೀನ ದೇವಾಲಯಗಳಾಗಿ ಪ್ರಸಿದ್ಧಿಯನ್ನು ಪಡೆದಿವೆ. ಈ ಎಲ್ಲ ದೇವಾಲಯಗಳು ಪ್ರಾಚೀನ ಸಂಸ್ಕೃತಿಯನ್ನೇ ಹೇಳ್ತವೆ. ಇನ್ನು ಮುಂದುವರೆದು ಹೇಳಬೇಕು ಅಂದರೆ ಈ ಜಿಲ್ಲೆಯ ವಿಶೇಷತೆ ಅಂದರೆ ಇಲ್ಲಿಯ ಇಸ್ಲಾಂ ಸಂಸ್ಕೃತಿ. ಇದನ್ನು ಭಾಳ ನಾನು ಅಧ್ಯಯನ ಮಾಡ್ತಾ ಹೋದೆ. ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇರುವಾಗ ಇಲ್ಲಿಯ ಇಸ್ಲಾಂ ಸಂಸ್ಕೃತಿ ಏನಿದೆಯಲ್ಲ, ಈ ಸಂಸ್ಕೃತಿ ಎಷ್ಟು ಪ್ರಾಚೀನ ಅಂದ್ರೆ ನಮ್ಮಲ್ಲಿ ಮಹಮ್ಮದೀಯ ಶಾಸನಗಳು ಸಹ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವೆ. ಇಲ್ಲಿಯವರೆಗೂ ಸಹಿತ 7 ಮಹಮ್ಮದೀಯ ಶಾಸನಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿವೆ. 5 ಅದರಲ್ಲಿ ಪರ್ಷಿಯನ್ ಭಾಷೆಯೊಳಗೆ ಇವೆ, 2 ಅರೇಬಿಕ್ ಭಾಷೆಯೊಳಗೆ ಸಿಗ್ತಾವ. ಅಲ್ಲದೆ ಪ್ರಸಿದ್ಧ ದರ್ಗಾಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿರುವಂಥವಿವೆ. ಅದು ಹೆಸರು ಭಾಳ 2-3 ಅಷ್ಟೇ ಹೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ. ಬೆಳಗಟ್ಟಿಯಲ್ಲಿರುವಂಥ ಸೂಫಿ ದರ್ಗಾ ಆಗಿರ್ಬೋದು, ತಾವರ್ಗೇರಿಯಲ್ಲಿರುವಂಥ ದರ್ಗಾ ಆಗಿರ್ಬೋದು, ತಳಕಲ್ಲಿನಲ್ಲಿರುವಂಥ ದರ್ಗಾ ಆಗಿರ್ಬೋದು, ಹಿಂಗೆ ಅನೇಕ ದರ್ಗಾಗಳು ನಮ್ಮಲ್ಲಿ ಸೂಫಿ ಪರಂಪರೆಯನ್ನು ಹೇಳ್ತವೆ. ನಮ್ಮ ಜಿಲ್ಲೆಯಲ್ಲಿ ಮಹತ್ವದ ಮಸೀದಿಗಳು ಸಹ ಇವೆ, ಆದರೆ ಅವನ್ನೆಲ್ಲ ಇಲ್ಲಿ ಹೆಸರಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಮ್ಮ ಸಾಂಸ್ಕೃತಿಕ ಆಯಾಮಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡದ್ದು ಅಂದರೆ ಜಾತ್ರೆಗಳು ಮತ್ತು ಉತ್ಸವಗಳು. ಬೆಳಗ್ಗೆ ನಮ್ಮ ಸಮ್ಮೇಳನ ಅಧ್ಯಕ್ಷರು ಮಾತಾಡ್ತಾ ಇರುವಾಗ ನನಗನ್ನಿಸ್ತಾ ಇತ್ತು, ಇದು ಕೂಡ ಸಾಹಿತ್ಯದ ಜಾತ್ರೆನೇ. ಜಾತ್ರೆಯಲ್ಲಿಯೇ ಇವತ್ತು ನಾವು ಜನಗಳ ಮಧ್ಯೆನೇ ನಮ್ಮ ವಾಸ್ತವ ಬದುಕನ್ನು ಹೇಳಬೇಕಾಗಿದೆ. ಈಗಾಗಲೇ ನಮ್ಮ ತಮ್ಮ ಬಿನ್ನಾಳವರೆಲ್ಲ ಜನಪದದೊಳಗೆ ಹೇಳಿದ್ರಲ್ಲ, ಆ ಥರ ನಾವು ಜಾತ್ರೆಯೊಳಗೆ ಇವತ್ತು ಪ್ರಸ್ತುತವಾದಂಥ ವಿಷಯಗಳನ್ನು ಮಂಡನೆ ಮಾಡಬೇಕಾಗಿದೆ. ಹಾಗೆಲ್ಲ
ನಾವು ಈ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಕುಂಭಮೇಳ ಅಂತ ಅನಿಸ್ಕೊಂಡಿರುವಂಥ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿ ಎಲ್ಲರೂ ಬರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಮತ್ತು ನಮ್ಮ ಕುಕನೂರಿನ ಗುದ್ನೇಶ್ವರ ಜಾತ್ರೆ ನೋಡಿದ್ದೇನೆ, ಒಂದ್ಸರಿ ಕರೆದಿದ್ರಲ್ಲೇ ಹೋದಾಗ ಅನ್ನಿಸ್ತು ಅಲ್ಲಿ ಸುತ್ತಮುತ್ತಲ ಜನರು ಸಹಿತ ಎಷ್ಟು ಜನ ಬರ್ತಾರಲ್ಲ ಅಂತ. ನಮ್ಮ ಕುಷ್ಟಗಿ ಭಾಗಕ್ಕೆ ಬಂದರೆ ಬುತ್ತಿ ಬಸವೇಶ್ವರ ಹಾಗೂ ಅಡವಿ ಆಂಜನೇಯ ಜಾತ್ರೆಯನ್ನು ನಾನು ನೋಡಿದಂಥವಳು, ಕನಕಗಿರಿಯ ಕನಕಾಚಲಪತಿ ಜಾತ್ರೆಯನ್ನು ನೋಡಿದಂಥವಳು, ಗಂಗಾವತಿಯ ಕೊಟ್ಟೂರೇಶ್ವರ ಹಾಗೂ ನೀಲಕಂಠೇಶ್ವರ ಜಾತ್ರೆಗೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ. ಮುಖ್ಯವಾಗಿ ಅಂಜನಾದ್ರಿ ಬೆಟ್ಟದಲ್ಲಿರುವಂಥ ಜಾತ್ರೆ ಏನಿದೆ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸ್ತಾ ಇದೆ ಅಂಜನಾದ್ರಿ ಬೆಟ್ಟ. ಹಾಗಾಗಿ ಜಾತ್ರೆ ಹೀಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ತುಂಬ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ. ಆದರೆ ಎಲ್ಲ ಊರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಈ ಸಂದರ್ಭದಲ್ಲಿ. ಆದರೆ ಅಂಥ ಜಾತ್ರೆಗಳನ್ನು ಕಾಣಬಹುದು ಅಂತ ಹೇಳ್ಬೋದು. ಈ ಸಾಂಸ್ಕೃತಿಕ ಆಯಾಮಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪಾತ್ರ ಕೂಡ ಮುಖ್ಯ ಇದೆ. ಯಾಕಂದರೆ ಇಲ್ಲಿ ಕಲಾವಿದರು ಮಾತಾಡ್ತಾ ಇರುವಾಗ ಹೇಳಿದರು, ಇಷ್ಟು ಇಲ್ಲಿ ಎಲ್ಲ ಇಲಾಖೆಯವರಿದ್ದಾರೆ ಮತ್ತು ಇಲ್ಲಿ ನಾವು ಆ ಒಂದು ಬೆಳಗಿನಿಂದ ನೂರಾರು ಕಲಾವಿದರು ಬರದೇ ಇರ್ಬೋದು, ಆದರೆ ಎಲ್ಲ ಕಲಾವಿದರ ಸೇವೆ ಬೆಳಗಿನಿಂದ ನಡೀತಾ ಇರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪಾತ್ರ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಖ್ಯ ಇದೆ. ಎಲ್ಲ ಕಲಾವಿದರನ್ನು ಇಲಾಖೆ ಪ್ರೋತ್ಸಾಹಿಸ್ತಾ ಬಂದಿದೆ ಅಂತ. ಇಲ್ಲಿನ ಅನೇಕ ಕಲಾವಿದರು ಅಕಾಡೆಮಿಗಳಿಂದ ಈಗಿಲ್ಲೇ ಇಷ್ಟೊತ್ತು ಮಾತಾಡಿದ್ರಲ್ಲ, ಅವರು ಮಾತಾಡಿದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಯಾರಿಗೂ ಎಷ್ಟು ಸಮಯ ಕೊಟ್ಟಿದ್ರು ಅಂತಲೇ ಗೊತ್ತಾಗಲಿಲ್ಲ. ಅಂಥಿಂಥ ಕಲಾವಿದರು ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಅದು ಜನಪದ ಕಲಾವಿದರಾಗಿರ್ಬೋದು, ಸಂಗೀತ ಕಲಾವಿದರಾಗಿರ್ಬೋದು, ಚಿತ್ರ ಕಲಾವಿದರಾಗಿರ್ಬೋದು, ಹೀಗೆ ಎಲ್ಲ ಅಕಾಡೆಮಿಗಳಿಂದ ಮತ್ತು ಅಷ್ಟೇ ಅಲ್ಲ, ಇಲ್ಲಿಯೇ ಈಗ ಸಮ್ಮೇಳನ ಅಧ್ಯಕ್ಷರನ್ನೂ ಹಿಡ್ಕೊಂಡು ನಮ್ಮ ಜಿಲ್ಲೆಗೆ ಅನೇಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸಿಕ್ಕಿವೆಲ್ಲ, ಆ ಎಲ್ಲ ಪುರಸ್ಕೃತರು ಕೂಡ ನಮ್ಮ ಜಿಲ್ಲೆಯವರು ಅನ್ನೋದು ಹೆಮ್ಮೆಯ ಸಂಗತಿ. ಮತ್ತು ಆನೆಗೊಂದಿ ಉತ್ಸವ, ಕನಕಗಿರಿ ಉತ್ಸವ, ಇಟಗಿ ಉತ್ಸವ ಮುಂತಾದ ಅನೇಕ ಉತ್ಸವಗಳು ಕೂಡ ಈ ಇಲಾಖೆಯಿಂದ ನಡೀತವೆ ಮತ್ತು ಜನರಿಂದ ನಡೀತವೆಲ್ಲ. ಅದು ಕೂಡ ನಮ್ಮ ಜಿಲ್ಲೆಯ ಹೆಗ್ಗಳಿಕೆ ಅಂತ ಹೇಳ್ಬೋದು. ಇನ್ನೂ ಕೆಲವು ಮಹತ್ವದ ಸಾಂಸ್ಕೃತಿಕ ಆಯಾಮಗಳನ್ನು ನಾನಿಲ್ಲಿ ಹೇಳಲೇಬೇಕು. ಕೊಪ್ಪಳಕ್ಕೆ ಮೊದಲ ಬಾರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಎನಿಸಿಕೊಂಡಿರುವಂಥ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡವರು ಅಂದರೆ ನಮ್ಮ ಮೋರ್ನಾಳದ ಭೀಮವ್ವ ಶಿಳ್ಳಿಕ್ಯಾತರವರು. ಹಾಗಾಗಿ ಇವರು ದೇಶ ವಿದೇಶಗಳಲ್ಲೇ ಪ್ರಸಿದ್ಧಿ ಪಡೆದಂಥವರು. ಆ ಇಡೀ ಕುಟುಂಬವೇ ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಯನ್ನು ಆಕಾಶದೆತ್ತರಕ್ಕೆ ಮುಟ್ಟಿಸಿದ್ರಲ್ಲ. ಹಾಗಾಗಿ ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಗೆ ಎಂಥ ದೊಡ್ಡ ಮಹತ್ವದ ಕಲೆ ಅಂತ ನಾವು ಹೆಗ್ಗಳಿಕೆಯನ್ನು ಹೇಳಬೇಕಾಗ್ತದೆ. ಇನ್ನೊಂದು ಮಹತ್ವದ ಕಲೆ ಅಂದರೆ ಕಿನ್ನಾಳ ಕಲೆ. ಕಿನ್ನಾಳ ಕಲೆ ಅಂತಂದ್ರೆ ಹಿಂದೂ ಸಹಿತ ಒಮ್ಮೆ ಚರ್ಚೆ ಮಾಡಿದ್ದೆ ನಾನು ಬೇರೆ ಸಂದರ್ಭದಲ್ಲಿ. ಕಿಶನ್ ರಾವ್ ಅವ್ರಿಗೆ ಗೊತ್ತಿದೆ. ಎಷ್ಟೋ ಜನ ಕಿನ್ನಾಳ ಕಲೆಯನ್ನು ಪುರುಷರೇ ಮಾಡ್ತಾರ ಅಂತ ತಿಳ್ಕೊಂಡಾರ. ಆದ್ರೆ ಆ ಊರಿಗೆ ಹೋಗಿ ನಾನು ಒಂದು ದಿವಸ ಅಧ್ಯಯನ ಮಾಡಿದಾಗ ಗೊತ್ತಾಯಿತು, ಅರ್ಧಕ್ಕರ್ಧ ತಯಾರು ಮಾಡಿ ಕೊಡುವುದು ಮಹಿಳೆಯರೇ, ಆಮೇಲೆ ಪುರುಷರು ತಯಾರು ಮಾಡ್ತಾರ. ಹಾಗಾಗಿ ಈ ಸಲ ನಮ್ಮ ಕರ್ನಾಟಕದ ಈ ರಾಜ್ಯೋತ್ಸವದ ಸುವರ್ಣ ಸಂಭ್ರಮದಲ್ಲೇ ಒಬ್ಬ ರುಕ್ಮಿಣಿ ಚಿತ್ರಗಾರ ಅನ್ನುವಂಥ ಕಿನ್ನಾಳ ಕಲಾವಿದರಿಗೆ ಪ್ರಶಸ್ತಿ ಬಂತು. ಇಲ್ಲಿ ನಮ್ಮ ಒಡಗೇರಿ ಸರ್ ಗೊತ್ತಿದೆ, ಅದು ಬಹಳ ಹೆಮ್ಮೆಯ ಒಂದು ವಿಶೇಷ ಅಂತಂದು ಹೇಳಬೇಕಾಗ್ತದೆ. ಇನ್ನು ನಮ್ಮ ಜಿಲ್ಲೆಯಲ್ಲೇ ಇನ್ನೂ ಒಂದು ವಿಶೇಷ ಅಂತಂದರೆ ಸೇವಾಲಾಲ್ ಅವರ ಪಾದುಕೆಗಳ ಉತ್ಸವ ನಡೀತದೆ. ಬಂಜಾರ್ ಸಮುದಾಯದ ಪವಿತ್ರ ಸ್ಥಳವಾದ ಬಾದರಬಂಡಿಯಲ್ಲಿಯೂ ಕೂಡ ಅಲ್ಲಿಯೂ ಉತ್ಸವ ನಡೀತದಲ್ಲ. ಹಾಗಾಗಿ ನಾವು ಹೆಮ್ಮೆ ಪಡಬೇಕು. ಹೀಗಾಗಿ ನಾವು ಮತ್ತೆ ಮತ್ತೆ ಬಸವಣ್ಣನವರನ್ನು ನೆನಪಿಸ್ಕೊಳ್ಳೋದಾದರೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವುದೇ ಸಂಸ್ಕೃತಿ ಅಂತಂದು ನಾವು ಈ ಸಮ್ಮೇಳನದಲ್ಲಿ ಹೇಳಬೇಕಾಗ್ತದೆ. ನಮ್ಮ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ಆಯಾಮಗಳು ಸಹಿತ ಭಾವೈಕ್ಯತೆಯನ್ನೇ ಸಾರ್ತವೆ. ಹಿಂದೂ ಮುಸ್ಲಿಂ ಇಬ್ಬರೂ ಸೇರೆ ಆಗಲೇ ಗುಂಡೂರವರು ಹೇಳಿದ್ರಲ್ಲ, ಮಸೀದಿ ಮತ್ತು ಮಕ್ಕಕ್ಕೆ ಹೋಗಿದ್ದು ಅದೆಲ್ಲ ಬಹಳಷ್ಟು ನನಗೂ ಕೂಡ ಹೆಮ್ಮೆ ಅನ್ನಿಸ್ತು. ಜಾತ್ರೆಗಳನ್ನು ಮಾಡ್ತಾರೆ,
ಅಂದರೆ ಹಿಂದೂ ಮುಸ್ಲಿಮರು ಈ ಜಿಲ್ಲೆಯಲ್ಲಿ ಜಾತ್ರೆಗಳನ್ನು ಮಾಡ್ತಾರೆ, ಉರುಸುಗಳನ್ನು ಮಾಡ್ತಾರೆ, ಅಲಾ ಹಬ್ಬವನ್ನು ಸಹಿತ ಮಾಡ್ತಾರೆ. ಈ ಭಾವೈಕ್ಯತೆ ಇರುವುದರಿಂದಲೇ ನಮ್ಮ ಜಿಲ್ಲೆ ಶಾಂತಿಯ ತೋಟ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಆದರೂ ಕೊನೆಗೆ ಒಂದು ಮಾತು ಹೇಳಲೇಬೇಕು ಅಂತ ಅನ್ನಿಸ್ತದೆ. ಇವತ್ತು ನಾವು ಬಹುತ್ವ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದೀವೇನೋ ಅಂತ. ಯಾಕಂದರೆ ಸಮಯ ಆತು ಅಂತ ಚೀಟಿ ಬರೋದ್ರೊಳಗಾಗಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಇಷ್ಟೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಕೊನೆಗೆ ಒಂದು ಮಾತು ಹೇಳಲೇಬೇಕಾದಂಥ ಅನಿವಾರ್ಯ ಅವಶ್ಯಕತೆ ಇರುವುದರಿಂದ ಹೇಳ್ತಾ ಇದ್ದೀನಿ. ಬಹುತ್ವ ಸಂಸ್ಕೃತಿಯಿಂದ ವಿಮುಖರಾಗುತ್ತಿದ್ದೇವೆ ಎಂದು ಆತಂಕ ಆಗ್ತದೆ. ಧರ್ಮದ ಹೆಸರಿನಲ್ಲಿ ಸಂಘರ್ಷಗಳು ಕಾಣ್ತಾನೇ ಇದ್ದೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿಯೇ ಬಹು ಸಂಸ್ಕೃತಿಯಿಂದ ಏಕ ಸಂಸ್ಕೃತಿಯ ಕಡೆಗೆ ವಾಲ್ತಾ ಇದ್ದೀವೇನೋ ಅಂತ ಭಯ, ಆತಂಕ ಕೂಡ ಕೆಲವು ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಚರಿತ್ರೆಯನ್ನ, ಪರಂಪರೆಯನ್ನ ನಾವು ಇವತ್ತು ಮರಿತಾ ಇದ್ದೀವೇನೋ. ಆ ಕತ್ತಲೆಯಿಂದ ನಾವು ಹೊರಗೆ ಬರಬೇಕು, ಮತ್ತೆ ಬೆಳಕಿನ ಕಡೆಗೆ ಹೋಗೋಣ. ಈ ನಮ್ಮ ಬೆಳಕಿನ ದಾರಿಯಲ್ಲಿ ದೀಪವಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಲಿ ಅಂತಂದು ಬಹುಶಃ ಈ ಸಂದರ್ಭದಲ್ಲಿ ಈ ಸಬ್ಜೆಕ್ಟನ್ನು ಅಂದರೆ ಈ ವಿಷಯವನ್ನು ಇಟ್ಟಿದ್ದಾರೇನೋ ಅಂತ ನನಗನ್ನಿಸ್ತಾ ಇದೆ. ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲೇಬೇಕಾಗ್ತದೆ. ಎಷ್ಟೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇವರು ಸಾಂಸ್ಕೃತಿಕ ಆಯಾಮಗಳನ್ನು ಹೇಳಿದರೂ ಕೂಡ ನಮ್ಮ ಜಿಲ್ಲೆಯಲ್ಲಿಯೇ ನಾನು ಗಮನಿಸಿದ ಹಾಗೆ ಪ್ರತಿ ವರ್ಷವೂ ಸಹಿತ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ. ಇದನ್ನು ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ನಾ ಕೆಳಗೆ ಬಂದಿಂದ ಹೇಳ್ತೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಇದೆ. ನಾನು ಸಮಾಜ ಕಲ್ಯಾಣ ಇಲಾಖೆ ಒಂದು ಕಮಿಟಿಯ ಸದಸ್ಯಳಿರೋದ್ರಿಂದ ಅದನ್ನು ನನ್ನ ಹತ್ರ ಪಟ್ಟಿ ಕೂಡ ಇದೆ. ನಮ್ಮ ಜಿಲ್ಲೆಯಲ್ಲಿಯೇ ಯಾವ್ಯಾವ ಊರಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೇಗೆ ಆಗ್ತವೆ ಅಂತ. ಹಾಗಾಗಿ ಅದು ಕೂಡ ಹೋಗಬೇಕಾಗಿದೆ. ಮತ್ತು ನಮ್ಮಲ್ಲಿ ಇನ್ನೂ ಒಂದು ಕೊಲೆ ನಡೀತು. ಅದು ಕೂಡ ಜಾತಿಯ ಕಾರಣಕ್ಕಾಗಿ. ಈ ಡಿಜಿಟಲ್ ಯುಗದಲ್ಲಿಯೂ ಕೂಡ ನಾವು ಜಾತಿಯ ನಿರ್ಮೂಲನೆ ಮಾಡುವ ಬೆಳಗಿನಿಂದ ಕೆಲವರೆಲ್ಲ ಮಾತಾಡಿದ್ರು ಜಾತಿ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ. ಅದು ಕೂಡ ಈ ಸಂದರ್ಭದಲ್ಲಿ ನಾನು ಒಬ್ಬ ಮಹಿಳೆಯಾಗಿ ಮಾತಾಡಬೇಕಾಗ್ತದೆ. ಒಂದು ಹುಡುಗಿ, ಒಬ್ಬ ದಲಿತ ಯುವಕನನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿದ್ಲು. ಆಕೆ ಮದುವೆಗೆ ಅಂತ ತಮ್ಮ ಮೈದ್ನನ ಮದುವೆಗೆ ಅಂತ ಊರಿಗೆ ಬಂದಾಗ ಆಕೆ ಅಣ್ಣ ಕೊಚ್ಚಿ ಕೊಲೆ ಮಾಡಬೇಕು ಅಂತ ಮಾಡಿದ್ನಲ್ಲ. ಇವತ್ತಿಗೂ ಸಹಿತ ಆ ಘಟನೆ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಂದರೆ ಸಂಸ್ಕೃತಿಯ ಭಾಗವಾಗಿ ನಾನು ಮಾತಾಡ್ತಾ ಇರೋದು. ಅಂದರೆ ಅಲ್ಲಿ ಇಲ್ಲಿ ಈ ಲೋಪದೋಷಗಳು ಅವೇ ಇಲ್ಲ ಅಂತಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದನ್ನು ಯಾವಾಗ ತಿದ್ದುಕೊಳ್ಳೋದು? ಹಂಗಾದ್ರೆ ನಾವು ಮನುಷ್ಯನನ್ನು ಪ್ರೀತಿ ಮಾಡೋದು ಯಾವಾಗ? ಸಂವಿಧಾನದ ಆಶಯದಂತೆ ನಡೆಯೋದು ಯಾವಾಗ? ನಾವು ಬಸವಣ್ಣನವರ ಆಶಯವನ್ನು ಈಡೇರಿಸಿದ್ದೇವಾ? ಇವತ್ತಿಗೂ ಸಹಿತ ಬಸವಣ್ಣನವರ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೇವಾ ಅನ್ನೋದನ್ನು ನೋಡಬೇಕಾಗ್ತದೆ. ಇವತ್ತಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೆಲವು ಕೆರೆಗಳನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಕಡೆ ಹೋಟೆಲ್ಗಳಲ್ಲಿ ಅವರಿಗೆ ಸ್ಥಾನಮಾನಗಳಿಲ್ಲ. ಕೆಲವು ಕಡೆ ಕ್ಷೌರಿಕರು ನಾವು ಮಾಡೋದಿಲ್ಲ ಅನ್ನುವಂಥ ಘಟನೆಗಳು ಸಹಿತ ನಮ್ಮಲ್ಲಿ ಆಗಿದ್ದು ಇದೆ. ಇವು ಎಲ್ಲ ಘಟನೆಗಳನ್ನು ಇನ್ನೂ ಸಾಕಷ್ಟು ನಾನು ತಗೊಂಡು ಬಂದಿದ್ದೆ. ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಆಯಾಮಗಳಲ್ಲಿ ನನಗೇನು ಅನ್ನಿಸ್ತು ಅಂತಂದರೆ, ಇಲ್ಲಿ ಬರೀ ಇಷ್ಟ ಸಬ್ಜೆಕ್ಟ್ ಕೊಟ್ಟದ್ದಕ್ಕೆ ನಾ ಇಷ್ಟ ಮಾತಾಡಬೇಕಾಗ್ಯದ. ಇಲ್ಲ ಅಂದರೆ ದಲಿತ ಮಹಿಳೆ ಮತ್ತು ಸಾಂಸ್ಕೃತಿಕ ಆಯಾಮಗಳು ಅಂತ ಏನಾದರೂ ಕೊಟ್ಟಿದ್ರೆ ಆ ಮಹಿಳೆಯರ ಸ್ಥಿತಿಗತಿ ಬಗ್ಗೆ ಇವತ್ತು ನಾನು ಇಲ್ಲೇ ಖಾರವಾಗಿಯೇ ಮಾತಾಡ್ತಾ ಇದ್ದೆ. ಅಂಥ ಒಂದು ಇತಿಹಾಸ, ಸಂಸ್ಕೃತಿಯ ಪರಂಪರೆಯಲ್ಲಿ ನಮ್ಮ ಮಹಿಳೆಯರು ನಲಗಿ ಹೋಗಿದ್ದಾರೆ. ಆದರೆ ಇವತ್ತು ನನಗೆ ಕೊಟ್ಟಂಥದ್ದು ಬಹಳ ಸಾಫ್ಟ್ ಆಗಿರುವಂಥದ್ದು ಕೊಟ್ಟುಬಿಟ್ಟಾರ. ಹಾಗಾಗಿ ನಾನು ಬರೀ ಕೊಪ್ಪಳ ಜಿಲ್ಲೆಯ ಸಾಂಸ್ಕೃತಿಕ ಆಯಾಮಗಳು ಅಂತ ಸಂಕ್ಷಿಪ್ತವಾಗಿ ಮಾತಾಡಿದೆ. ಅದಕ್ಕೆ ನನಗೆ ಇಲ್ಲೇನು ಅನ್ನಿಸ್ತದೆ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಈ ಲೋಪದೋಷಗಳೇನಿವೆಲ್ಲ ಇವು ಎಲ್ಲವನ್ನು ನಾವು ಈ ಸಮ್ಮೇಳನದಲ್ಲಿ
ನಾವು ಅದು ಇಂಥ ಚರ್ಚೆಗಳು ಆಗ್ತಾ ಇರೋದ್ರಿಂದ ಬಹುಶಃ ಅವನ್ನೆಲ್ಲ ನಾವು ತೆಗಿಲಿಕ್ಕೆ ಆಗ್ತದೆ ಅಂತಂದು ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಇನ್ನೊಂದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಲಿ ಅಂತ ಹೇಳಿದ್ನೆಲ್ಲ, ಆ ಮಾತಿಗೆ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಕೂಡಿಸ್ತಾ ಇದ್ದೀನಿ. ಯಾಕಂದರೆ ಮುಂಜಾನೆ ನಾನೇನು ಎಲ್ಲೂ ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ಮಹಿಳೆಯಾಗಿ ಹೇಳ್ತಾರ ಅನ್ಕೋತಾರ ಅಂತಂದು. ಆದರೆ ನಮ್ಮ MLC ಮೇಡಮ್ ಹೇಮಲತಾ ನಾಯಕ್ ಅವರೇ ಹೇಳೋದ್ರಲ್ಲ, ಅದಕ್ಕೆ ಇನ್ನೊಮ್ಮೆ ನೆನಪಿಸ್ತಾ ಇದ್ದೀನಿ. ನಾನು ಇಲ್ಲಿ ಶಾಸಕರಿದ್ರು ಅಂದರೆ ಅವ್ರಿಗೂ ಇನ್ನೊಮ್ಮೆ ನಾನು ನೆನಪಿಸ್ತಾ ಇದ್ದೆ. ಇಲ್ಲಿ ಸಮ್ಮೇಳನ ಅಧ್ಯಕ್ಷರಿದ್ದಾರ, ಜಿಲ್ಲಾ ಅಧ್ಯಕ್ಷರಿದ್ದಾರ, ಹೀಗಾಗಿ ಎಲ್ಲ ಗಣ್ಯಮಾನ್ಯರೊಂದಿಗೆ ಈ ಒಂದು ಮಾತನ್ನು ಹಂಚಿಕೊಳ್ತಾ ಇದ್ದೀನಿ. ಇದು 14ನೇ ಸಾಹಿತ್ಯ ಸಮ್ಮೇಳನ. 14 ಸಮ್ಮೇಳನ ಅಧ್ಯಕ್ಷರು ಪುರುಷರೇ ಆಗಿದ್ದಾರೆ. ಯಾಕಂದರೆ ಹೇಮಲತಾ ನಾಯಕ್ ಅವರು ಬೆಳಗ್ಗೆ ಚರ್ಚೆ ಮಾಡಿ ಹೋಗ್ಯಾರ. ಆಮೇಲೆ ಅಷ್ಟೇ ಅಲ್ಲ, ತಾಲೂಕಾ ಕುಷ್ಟಗಿ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಸಹಿತ ಎಲ್ಲರೂ ಪುರುಷರೇ ಆಗ್ಯಾರ. ಆದರೆ ಇಲ್ಲಿ ಇತಿಹಾಸ ಎಲ್ಲ ವಿಷಯದೊಳಗೆ ಮಾತಾಡೋ ಮುಂದೆ ನಮ್ಮ ಪವನ್ ಅವ್ರು ಹೇಳಿದ್ರಲ್ಲ, ಒಂದಷ್ಟು ಗಲ್ಲಗಲ್ಲಿ ಅವ್ವ, ಒಂದಷ್ಟು ನಾವು ವಚನಕಾರ್ತಿಯರ ಬಗ್ಗೆ ಹೇಳ್ತೀವಿ, ಒಂದಷ್ಟು ವಿಚಾರಗಳು ಹೇಳ್ತೀವಿ. ಹಾಗಾದ್ರೆ ನಮ್ಮ ಜಿಲ್ಲೆಯೊಳಗೆ ಮಹಿಳಾ ಸಾಹಿತಿಗಳು ಇಲ್ಲೇ ಇಲ್ವೇನೋ, ಏನು ಬರದೇ ಇಲ್ಲೇನೋ, ಯಾರು ಏನು ಸಾಧನೆ ಮಾಡಿಲ್ಲೇನೋ? ಅವರು ಎಲ್ಲ ಸಾಧನೆ ಮಾಡ್ಯಾರ. ಆದರೆ ಗುರುತಿಸುವಂಥ ಮನಸ್ಸು ಬೇಕಾಗಿದೆ. ಹಾಗಾಗಿ ಈ ಪುರುಷ ಸಂಸ್ಕೃತಿಯನ್ನು ತಮ್ಮ ಗಮನಕ್ಕೆ ತಂದು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ತಮ್ಮ ಈ ಉಪನ್ಯಾಸಗಳಿಗೆ. ಇದೀಗ ಇನ್ನೋರ್ವ ಅತಿಥಿಗಳು ಆದಂತಹ ಹಿರಿಯ ಪತ್ರಕರ್ತರು ಆದಂತಹ ಶ್ರೀ ಶರಣಪ್ಪ ಬಾಚಲಾಪುರ್ ಸರ್ ಅವರು ರಂಗಭೂಮಿ ಅಂದು ಇಂದು ಅನ್ನುವಂಥ ವಿಷಯವನ್ನು ಕುರಿತು ಇಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಇವತ್ತಿನ ಗೋಷ್ಠಿಯ ಕೊನೆಯ ಭಾಷಣಕಾರ ವಡಗೇರವ್ರನ್ನ ಬಿಟ್ಟರೆ, ಅಧ್ಯಕ್ಷತೆಯನ್ನು ಹೊರತುಪಡಿಸಿದರೆ, ಅಲ್ಲದೆ ಅಧ್ಯಕ್ಷರು ಒಂದು ಸೂಚನೆಯನ್ನು ಕೊಟ್ಟರು, ಸಂಕ್ಷಿಪ್ತ ಮಾಡಿಬಿಡ್ರಿ ಅಂತ. ಸಹಜವಾಗಿ ಯಾಕಂತ ಹೇಳಿದ್ರೆ, ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳು ಬಂದಿರಿ, ಈಗ ಯಾರೂ ಮಾತು ಕೇಳುವಂಥ ತಾಳ್ಮೆಗೆ ಇಲ್ಲ. ಆದರೆ ಗೋಷ್ಠಿಯ ಔಪಚಾರಿಕವಾಗಿ ನಾನೊಂದಿಷ್ಟು ಮಾತುಗಳನ್ನು ಹೇಳಲೇಬೇಕಾಗಿರುವಂಥ ಕಾರಣಕ್ಕಾಗಿ, ಜೊತೆಗೆ ಈ ರಂಗಭೂಮಿಯನ್ನು ಕುರಿತು ಒಂದಿಷ್ಟು ಮಾತುಗಳನ್ನು ಹೇಳಿಕೊಂಡು ಸಾಧ್ಯವಾದಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಂಡು ನನ್ನ ಮಾತುಗಳಿಗೆ ಹೇಳ್ತಾ ಇದ್ದೇನೆ. ಕನ್ನಡ ರಂಗಭೂಮಿ ಅಥವಾ ಭಾರತದ ರಂಗಭೂಮಿ ಅಥವಾ ವಿಶ್ವದ ರಂಗಭೂಮಿ ಹುಟ್ಟುಕೊಂಡಿದ್ದೇ ಮಾನವನ ವಿಕಾಸದೊಂದಿಗೆ. ಮನುಷ್ಯ ತನ್ನ ಮನೋರಂಜನೆಗಾಗಿಯೋ ಅಥವಾ ತನ್ನ ಬಿಡುವಿನ ವೇಳೆಯನ್ನಾದರೂ ಅಥವಾ ತನ್ನಲ್ಲಿರುವಂಥ ಅಭಿವ್ಯಕ್ತಿ ಕಲೆಯನ್ನು ಪ್ರಚಾರಪಡಿಸುವಕ್ಕಾಗಿ ಒಂದಿಷ್ಟು ಅಭಿನಯವನ್ನು ಕಲಿತ, ಒಂದಿಷ್ಟು ಚಿತ್ರಗಳನ್ನು ಬಿಡಿಸಿದ, ಒಂದಿಷ್ಟು ನಾಟಕಗಳನ್ನು ಮಾಡಿದ. ಆ ಕಾರಣಕ್ಕಾಗಿ ಮಾನವನ ವಿಕಾಸದೊಂದಿಗೆ ರಂಗಭೂಮಿ ಹುಟ್ಕೊಂತು ಅನ್ನೋದು ಇತಿಹಾಸ ಇದೆ. ಮತ್ತು ಸಾಮಾನ್ಯವಾಗಿ ರಂಗಭೂಮಿ ಅಂತ ಹೇಳಿದರೆ ಅದು ಎಲ್ಲಿಂದಲೂ ಬರ್ತಾ ಇಲ್ಲ. ರಂಗಭೂಮಿ ನಮ್ಮ ಮಧ್ಯದಿಂದನೇ ಹುಟ್ಕೊಳ್ಳುತ್ತೆ. ತನ್ನನ್ನು ತಾನು ಹೇಳಿಕೊಳ್ಳುತ್ತಾ, ತನ್ನ ಸುತ್ತಲಿರುವಂಥ ಪರಿಸರವನ್ನು, ತನ್ನ ಸುತ್ತಲ ಸಾಮಾಜಿಕ ವ್ಯವಸ್ಥೆಯನ್ನು, ತಾನು ಕಂಡಿರುವಂಥ ಸನ್ನಿವೇಶಗಳನ್ನು, ತಾನು ಓದಿರುವಂಥ ಸನ್ನಿವೇಶಗಳನ್ನು ರಂಗಭೂಮಿಗಿಳಿಸುವಂಥ ಕಲೆಯನ್ನು ಈ ಜಗತ್ತಿನ ರಂಗಭೂಮಿ ಮಾಡ್ಕೊಳ್ತಾ ಬಂದಿದೆ. ಇದನ್ನು ಕನ್ನಡದ ರಂಗಭೂಮಿಯನ್ನು ಮಾಡ್ಕೊಂಡು ಬಂದಿದೆ. ಮತ್ತು ಒಂದು ನಾಟಕ ಅಂತ ಹೇಳಿದರೆ ಅದು ಕೇವಲ ಒಬ್ಬರ ಕಥೆ ಆಗಿರೋಲ್ಲ. ಆ ಕತೆಗೆ ಒಂದು ಚೌಕಟ್ಟನ್ನು ಕೊಡ್ತೀವಿ. ಆ ಕತೆಗೆ ನಮ್ಮದೇ ಆದ ಒಂದು ರೂಪವನ್ನು ಕೊಟ್ಟಾಗ ಆ ನಾಟಕ ಆಗುತ್ತೆ. ಅದಕ್ಕೆ ಕೇವಲ ಮಾತುಗಳಿಂದಲೇ ಮಾತ್ರ ಅದು ಉಳಿಯೋದಿಲ್ಲ. ನಾಟಕಗಳಿಗೆ ಬಣ್ಣ ಹಾಕುವಂಥ ಬಣ್ಣ ಹಾಕಬೇಕಾಗತ್ತೆ. ನಾಟಕಕ್ಕೆ ಬೇಕಾಗಿರುವಂಥ ಪರಿಕರವನ್ನು ಹುಡುಕಬೇಕಾಗತ್ತೆ. ನಾಟಕಕ್ಕೆ ಬೇಕಾಗಿರುವಂಥ ಸಂಗೀತವನ್ನು ಹುಡುಕಬೇಕಾಗತ್ತೆ. ನಾಟಕದ ವಿಕಾಸವನ್ನು ಹೊಂದಬೇಕಾಗತ್ತೆ. ಈ ಕಾರಣಕ್ಕಾಗಿ ರಂಗಭೂಮಿ ಇನ್ನೂ ಜೀವಂತವಾಗಿದೆ. ಒಂದು ಕಡೆ ನಾವು ಹೇಳ್ತೀವಿ, ಬಹುತೇಕ ಟಿ ವಿಗಳು ಬಂದು ರಂಗಭೂಮಿಯನ್ನು ಹಾಳು ಮಾಡಿದ್ವು ಅಂತ.
ಮತ್ತು ಸಿನಿಮಾ ಬಂದು ರಂಗಭೂಮಿಯನ್ನು ಹಾಳು ಮಾಡಿದೆ ಅಂತೀವಿ. ಈಗಾಗಲೇ ಗವಿಸಿದ್ದಪ್ಪ ಹೇಳಿದಾಗೆ AI ತಂತ್ರಜ್ಞಾನ ಬಂತು. ಮುಂದಿನ ದಿನಗಳಲ್ಲಿ ಒಂದು ನಾಟಕನ ಹಾಕಿಕೊಡು ಅಂದರೆ ಅವರು AIನೇ ನಾಟಕವನ್ನು ಮಾಡುವಂಥ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ಇನ್ನೂ ಸಹ ಕನ್ನಡ ನಾಡಿನಲ್ಲಿ ರಂಗಭೂಮಿ ಉಳ್ಕೊಂಡಿದೆ ಮತ್ತು ರಂಗಭೂಮಿ ಶ್ರೀಮಂತವಾಗಿದೆ ಮತ್ತು ರಂಗಭೂಮಿಯಲ್ಲಿ ಗಟ್ಟಿಯಾದ ಧ್ವನಿಗಳಿವೆ. ರಂಗಭೂಮಿಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೆಲಸ ಆಗ್ತದೆ. ಈಗ ನಮ್ಮ ಮುಂದೆ ನನ್ನ ಸ್ನೇಹಿತ ಆಗಿರುವಂಥ ಬಿನ್ನಾಳಿದ್ದಾರೆ. ಈಗಲೂ ಸಹ ನಾಟಕವನ್ನು ಬರೆಯುವಂಥ ಒಂದು ಅದ್ಭುತ ನಾಟಕಕಾರಿದ್ದಾರೆ. ನಮ್ಮಲ್ಲಿರುವಂಥ ಅನೇಕ ನಾಟಕಕಾರರನ್ನು ಹೆಸರಿಸಬಹುದು. ಅಂಥ ನಾಟಕಕಾರ ಮಧ್ಯೆ ಈಗಲೂ ಸಹ ಏನು ಬಾದಾಮಿಯ ಬನಶಂಕರಿ ಜಾತ್ರೆಯಲ್ಲಿ 11-12 ನಾಟಕಗಳು ನಿತ್ಯ 1 ಲಕ್ಷ 2 ಲಕ್ಷದಷ್ಟು ಏನು ದಿನದ ಕಲೆಕ್ಷನ್ ಪಡ್ತವೆ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಬಂದಿರುವಂಥ ನಾಟಕಗಳು ಯಾವ ಖಾಲಿ ಹೋಗ್ತಾ ಇಲ್ಲ. ನಮ್ಮ ಪ್ರತಿ ಹಳ್ಳಿಯಲ್ಲಿ ಆಡುವಂಥ ನಾಟಕಗಳಿಗೆ ಜನ ಮೆಚ್ಚುಗೆನ ಪಡ್ತಾರೆ. ಹಾಗಾದರೆ ರಂಗಭೂಮಿ ಹೋಗಿದೆ ಅಂತ. ಒಂದು ಸಿನಿಮಾವನ್ನು ನಾವು ಒಬ್ಬ ಮನುಷ್ಯನನ್ನು ದೊಡ್ಡ ಪ್ರಮಾಣದಲ್ಲಿ ತೋರಿಸಿದರೆ ಟಿ ವಿಗಳು ಸಣ್ಣ ಪ್ರಮಾಣ ನೋಡ್ತೀವಿ. ಇನ್ನು ಮೊಬೈಲಲ್ಲೂ ನನ್ನ ಅಂಗೈ ಒಳಗೆ ಬಂದಿದೆ. ಆದರೆ ಮನುಷ್ಯ ತನ್ನ ನೇರವಾಗಿ ತನ್ನೊಂದಿಗೆ ಸಂವಾದವನ್ನು ಮಾಡ್ಕೊಳ್ತಾ ಇರೋವಂಥದ್ದು ರಂಗಭೂಮಿ. ಆ ರಂಗಭೂಮಿಯನ್ನು ಕಲೆಯನ್ನು ಎಂದೂ ಸಾಯುವುದಿಲ್ಲ, ಅದು ಉಳಿತೈತೆ, ಬೆಳಿತೈತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಕೊಂಡು, ಮತ್ತು ಇಲ್ಲಿ ರಂಗಭೂಮಿ ಕೇವಲ ಸಮಾಜದ ತಿದ್ದುವುದೇ ಕೆಲಸ ಅಲ್ಲ, ಸಮಾಜದೊಂದಿಗೆ ರಂಗಭೂಮಿ ಬೆಳೆದಿದ್ದಲೆಂದರೆ ಈ ರಂಗಭೂಮಿ ತನ್ನತನವನ್ನು ಉಳಿಸ್ಕೊಂತು ಅನ್ನೋದಿದೆ. ಇಂದಲೂ ಸಹ ರೀಲ್ಸ್ ಯುಗದಲ್ಲಿ ರಂಗಭೂಮಿ ಉಳ್ಕೊಂಡಿದೆ ಅಂತ ಹೇಳಿದರೆ ರಂಗಭೂಮಿಗೆ ಇರುವಂಥ ಆ ಜನರ ಮಧ್ಯೆ ಇರುವಂಥ ಏನು ಕಲೆ ಇದೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು. ಇನ್ನು ಕನ್ನಡ ರಂಗಭೂಮಿಯಲ್ಲಿ ತೆಗೆದುಕೊಂಡ್ರು ಸಹ ಶಿಷ್ಟ ರಂಗಭೂಮಿ ಅಂತ ಕೇಳ್ತೀವಿ, ಜನಪದ ರಂಗಭೂಮಿ ಅಂತ ಹೇಳ್ತೀವಿ. ಈ ಶಿಷ್ಟ ರಂಗಭೂಮಿಯನ್ನು ಏನು ನಾವು ಈಗ ಏಕಾಂಕ ನಾಟಕಗಳು ಹೇಳ್ತೀವಿ, ಜೊತೆಗೆ ಪ್ರಯೋಗಾತ್ಮಕ ನಾಟಕಗಳನ್ನು ಹೇಳ್ತೀವಿ. ಆ ನಾಟಕಗಳನ್ನು ಮಾಡುವಂಥ ಕಲೆಯೂ ಸಹ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಈಗ ನಾವು ಇತ್ತೀಚೆಗೆ ಏನು ಈ ಹಿಂದೆ ಕುಷ್ಟಗಿ ಮತ್ತು ಕೊಪ್ಪಳದಲ್ಲಿ ಸಮುದಾಯ ತಂಡಗಳೇನಿದ್ದು ಇಲ್ಲಿ ಚೋರಚರಣದಾಸನಂಥ ನಾಟಕಗಳನ್ನು ಮಾಡಿದ್ವಿ. ಮತ್ತು ವಡಗೇರಿಯವರು ಅದರಲ್ಲಿ ಪಾತ್ರ ಮಾಡಿದ್ದು ಉಂಟು. ಏನು ಕಂಬಳಿ ಸರ್ ಇದ್ದರು, ಜೊತೆಗೆ ಬಹಳಷ್ಟು ಕಲಾವಿದರನ್ನು ನಾವು ಇಲ್ಲಿ ನೋಡಿದ್ದೀವಿ. ಜೊತೆಗೆ ಈಗಿನ ದಿನಗಳಲ್ಲಿ ಈಗಲೂ ಸಹ ಶರಣು ಶೆಟ್ಟರ್ ಅಂತರಾಗಿರ್ಬೋದು ಅಥವಾ ಲಕ್ಷ್ಮಣ್ ಪೀರಗಾರಾಗಿರ್ಬೋದು ಮತ್ತು ಹಾಲ್ಕುರ್ಕೆ ಶಿವಶಂಕರ್ ಹಾಲ್ಕುರ್ಕೆ ಅಂತವ್ರು ಇದ್ದರು ಮತ್ತು ಶೀಲಾದಾಳ. ಆದರೆ ಈ ಎಲ್ಲವುಗಳಿದ್ದರೂ ಈಗ ನಮಗೆ ರಂಗಭೂಮಿ ಶಿಷ್ಟ ರಂಗಭೂಮಿಗೂ ನಮ್ಮಲ್ಲಿ ಹೆಚ್ಚು ಅವಕಾಶವಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ಆದರೆ ಜನಪದ ರಂಗಭೂಮಿ ಶಿಷ್ಟ ರಂಗಭೂಮಿಗಿಂತ ಹೆಚ್ಚು ಅಪ್ಕೊಂಡಿದ್ದು ನಮ್ಮ ಜಿಲ್ಲೆ. ಯಾಕಂತೇಳಿದರೆ ಈ ಹಿಂದೆ ಬಯಲಾಟಗಳು ಇದ್ದವು. ಅದು ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಇತ್ತು, ಯಲಬುರ್ಗಾದಲ್ಲಿತ್ತು, ಗಂಗಾವತಿಯಲ್ಲಿತ್ತು. ಆದರೆ ಈಗ ಯಾಕೋ ಬಯಲಾಟ ಆಡುವರು ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಅಲ್ಲಲ್ಲಿ ಬಯಲಾಟ ಆಡ್ತಾರೆ. ಅದರಲ್ಲಿ ಈ ಬರಗಾಲಂಥ ಸಂದರ್ಭದಲ್ಲಿ ಬಯಲಾಟವನ್ನು ಆಡಿಸುವಂಥದ್ದು ಇದೆ. ಬಯಲಾಟ ಆಡಿದರೆ ಏನು ಮಳೆ ಬರುತ್ತೆ ಅನ್ನೋವಂಥ ನಂಬಿಕೆನೂ ಕೆಲವೊಂದು ಕಡೆ ಇದೆ. ಜೊತೆಗೆ ತೊಗಲು ಬೊಂಬೆ ಆಟವನ್ನು ಆಡಿಸಿದ್ರು ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಜೊತೆಗೆ ಈ ಗೀಗಿ ಪದಗಳನ್ನು ಹಾಡಿಸಿದ್ರೂ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಏನು ಬಯಲಾಟ ಒಂದು ಕಾಲದಲ್ಲಿ ಏನು ಈ ಅಮೇಚೂರ್ ನಾಟಕಗಳು ಬರೋಕ್ಕಿಂತ ಮೊದಲು ಇಡೀ ಜಿಲ್ಲೆಯಲ್ಲಿ ಬಯಲಾಟವನ್ನು ಎಲ್ಲ ಗ್ರಾಮಗಳು ಆಡ್ತಾಯಿದ್ರು. ಬಂಡಿಯ ಗಾಲಿಯನ್ನೇ ಹೊತ್ಕೊಂಡು ಹೆಜ್ಜೆ ಹಾಕೋದು ಮತ್ತು ಆ ಕಲೆಯನ್ನೇ ವಿಶಿಷ್ಟವತ್ತು ಗಂಡು ಮೆಟ್ಟಿನ ಕಲೆ ಅಂತ ಹೇಳ್ತಿದ್ವಿ. ಆದರೆ ಯಾಕೋ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಲಿಲ್ಲ. ಆದರೆ ಒಂದು ಆಕ್ಷೇಪಣೆ ನಮ್ಮಲ್ಲಿದೆ. ಏನು ಕರಾವಳಿಯಲ್ಲಿರುವಂಥ ಯಕ್ಷಗಾನಕ್ಕೂ ನಮ್ಮ ಬಯಲಾಟಗೂ ಅಂಥ ದೊಡ್ಡ ವ್ಯತ್ಯಾಸವೇನಿಲ್ಲ. ಆದರೆ ಶಿವರಾಮ್ ಕಾರಂತನಂತರ ಸೇರಿಕೊಂಡು ಯಕ್ಷಗಾನವನ್ನು ರಾಷ್ಟ್ರಮಟ್ಟದಲ್ಲಿ ಒಯ್ದರು. ಆದರೆ ನಮ್ಮ ಬಯಲಾಟ ಯಾಕೋ ಇಲ್ಲಿಗೆ ನಿಂತುಕೊಳ್ತು. ಮುಂದಿನ ದಿನಗಳಲ್ಲಿ ಅದು ಉಳಿಯಿತು ಇಲ್ಲೋ ಅನ್ನೋದು ಒಂದು ಕಡೆ ಇದೆ. ಆದರೆ ಮಲ್ಶೆಟ್ರು ಈ ಕುರಿತು ಒಂದಿಷ್ಟು ಪ್ರಯತ್ನ ಮಾಡಿದರು. ಏನು ಇಲ್ಲಿ ಬಯಲಾಟವನ್ನು ಆಡಿಸುವಂಥ ತರಬೇತಿ ಶಿಬಿರಗಳನ್ನು ಮಾಡಿದ್ರು, ಒಂದಿಷ್ಟು ಬರಹಗಳನ್ನು ಬರೆದ್ರು. ಆದರೆ ಅದು ಯಾಕೋ ಉಳಿಲಿಲ್ಲ ಅನ್ನುವಂಥ ಇದು ಒಂದು ಕಡೆ ಇದೆ. ಇನ್ನು ವೃತ್ತಿ ರಂಗಭೂಮಿಗೆ ಬಂದಾಗ ಇದು ದೊಡ್ಡ ಆಸರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ರಂಗಭೂಮಿಗೆ ಒಂದು ನೆಲೆಯನ್ನು ಕೊಟ್ಟಿರುವುದು ನಮ್ಮ ಜಿಲ್ಲೆ.
ಅದರಲ್ಲಿ ಮುಖ್ಯವಾಗಿ ನಾನು ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ, ಈ ವೃತ್ತಿ ರಂಗಭೂಮಿಗಳ ನಾಟಕ ಕಂಪನಿಗಳನ್ನು ಹುಟ್ಟು ಹಾಕಿದ್ದೇ ನಮ್ಮ ಜಿಲ್ಲೆಯ ಒಬ್ಬ ಧೀಮಂತರು. ಗರುಡ ಸದಾಶಿವರಾಯರು ನಮ್ಮ ಜಿಲ್ಲೆಯ ಕೌಲೂರಿನವರು. ಆದರೆ ಯಾಕೋ ಅವರ ಕುಟುಂಬದವರು ಇಲ್ಲಿ ಈಗಿಲ್ಲ. ಆದರೆ ಅವರು ಬಹುತೇಕ ಧಾರವಾಡದಲ್ಲಿ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಸೇರಿಕೊಂಡಿದ್ದಾರೆ. ಆದರೆ ನಾವು ಹೆಮ್ಮೆಯಿಂದ ಹೇಳಬೇಕು, ಗರುಡರು ನಮ್ಮ ಜಿಲ್ಲೆಯಲ್ಲಿ ಇದ್ದು ಇಡೀ ಏನು ಮಹಾರಾಷ್ಟ್ರದಿಂದ ಬಂದಿರುವಂಥ ಈ ವೃತ್ತಿ ರಂಗಭೂಮಿ ಅನ್ನುವಂಥ ಪರಿಕಲ್ಪನೆಯನ್ನು ಮರಾಠಿ ಮೂಲದಿಂದ ಬಂದಿರುವಂಥದ್ದನ್ನು ಕನ್ನಡಕ್ಕೆ ಅಳವಡಿಸಿಕೊಂಡು ಇಲ್ಲಿ ವೃತ್ತಿ ರಂಗಭೂಮಿ ಕಂಪ್ನಿಗಳನ್ನು ಕಟ್ಟಿಕೊಂಡು ಊರೂರು ಅಳೆದು ದೊಡ್ಡ ಕಂಪ್ನಿಗಳಿಗೆ ಏನು ನಾಡಿನಲ್ಲಿ ಈಗಲೂ ಸಹ ಕಂಪ್ನಿ ನಾಟಕಗಳು ಉಳಿದಿದ್ದರೆ ಅದಕ್ಕೆ ಮೂಲ ಹುಟ್ಟಾಕಿದ್ದೇ ಗರುಡ ಸದಾಶಿವರಾಯರು ಅಂತಂದು. ಇನ್ನೊಂದು ಇಲ್ಲಿ ನೆನಲೇಬೇಕಾಗಿದ್ದು, ಒಂದು ಕಡೆ ರಂಗಭೂಮಿಗೆ ಮಹಿಳೆಯರೇ ಬರದೇ ಇರುವಂಥ ಸ್ಥಿತಿಯಲ್ಲಿ ರಹಮಾನವ್ವ ಕಲ್ಮನಿ ಅನ್ನುವಂಥವ್ರು ಒಂದು ಶಾರದಾ ಸ್ತ್ರೀ ಮಂಡಳಿ ಅಂತ ಒಂದು ನಾಟಕ ಕಂಪ್ನಿಯನ್ನು ಕಟ್ತಾರೆ. ಇಡೀ ನಾಟಕ ಕಂಪ್ನಿಯಲ್ಲಿ ತಾವು ಸಹ ಪಾತ್ರ ಮಾಡ್ತಾರೆ. ಮತ್ತು ಜೊತೆಗೆ ಈ ಶಾರದಾ ಶಕ್ತಿ ಏನು ಶಾರದಾ ಸ್ತ್ರೀ ಮಂಡಳಿ ಇದೆ, ಇಡೀ ನಾಡಿನ ತುಂಬ ದೊಡ್ಡ ಹೆಸರನ್ನು ಮಾಡಿಕೊಂಡಂಥವ್ರು ರಹಮಾನವ್ವ ಕಲಿಮನಿ. ಇದು ಸಹ ಏನು ಒಬ್ಬ ಮಹಿಳೆಯಾಗಿ ರಂಗಭೂಮಿಯನ್ನು ವೃತ್ತಿ ರಂಗಭೂಮಿ ನಾಟಕ ಕಟ್ಟಿರುವಂಥದ್ದು ರಹಮಾನ್ ಅವರಿಗೆ ಸೇರ್ತದೆ. ಇದು ನಾಡಿನ ನಾಟಕ ಇತಿಹಾಸದಲ್ಲಿ ದಾಖಲೆಯಾಗಿರುವಂಥದ್ದೇ ಇದೆ. ಆದರೆ ರಹಮಾನ್ ಅವರ ಮಗ ಬಾಬಣ್ಣಗೆ ನಾನು ಬಹಳ ದುರಂತದ್ದು ಹೇಳಬೇಕು, ಅದನ್ನು ನಾನು ನೇರವಾಗಿ ಆಕ್ರೋಶದಿಂದ ಹೇಳ್ತೀನಿ. ಅವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂತು. ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಾಗ ಅವರಿಗೆ ಕೊಡಬೇಕಾಗಿದ್ದಂಥ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದರು. 2 ವರ್ಷ ಘೋಷಣೆ ಮಾಡಿ ಹಾಗೆ ಬಿಟ್ಟರು. ಕೊನೆಯ ಗಳಿಗೆಯಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಾದರೆ, ನಾನು ಹೋಗಿ ಅವ್ರ ಮನೆಯಲ್ಲಿ ಆ ಪ್ರಶಸ್ತಿ ಬಂದಿಲ್ಲ ಅನ್ನೋಂಥ ಸುದ್ದಿ ಮಾಡಿದ 1-2 ದಿನದಲ್ಲಿ ಅವರು ತೀರ್ಕೊಂಡ್ರು. ಆದ್ರೆ ಪ್ರಶಸ್ತಿ ಅವರು ಜೀವಂತವಾಗಿ ತೆಗೆದುಕೊಳ್ಳಲಿಲ್ಲ. ಅವರು ಹೇಳಿದ್ದೇನೆಂದರೆ, ನಾನು ಇರುವಾಗ ನನ್ನ ಮನಸ್ಸಿಗೆ ನೆಮ್ಮದಿಗಾದರೂ ಏನು ಘೋಷಣೆ ಆಗೈತಿ ಆ ಪ್ರಶಸ್ತಿ ನನಗೆ ಕೊಡಲಿ ಅನ್ನೋದು. ಆದರೆ ಈ ಸರ್ಕಾರಗಳು ಒಬ್ಬ ಕಲಾವಿದನಿಗೆ ಯಾವ ರೀತಿ ಕೆಟ್ಟದಾಗಿ ನೋಡ್ಕೊಳ್ತೇವೆ ಅನ್ನೋದಕ್ಕೆ ಇದು ಜ್ವಲಂತ ಒಂದು ಉದಾಹರಣೆ ಅಂತಲೇ ಹೇಳಬೇಕು. ಅದರ ಜೊತೆಗೆ ವೃತ್ತಿ ರಂಗಭೂಮಿಗೆ ಆಯಿತು, ನಾಟಕ ಕಂಪ್ನಿಗೆ ಏನು ಕೊಡ್ತಿರುವಂಥ ಈ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಿರುವಂಥವರು ನಮ್ಮ ಜಿಲ್ಲೆಯಲ್ಲಿ 3. ಇದು ನಾವು ಹೆಮ್ಮೆಯಿಂದಲೇ ಹೇಳ್ಕೋಬೇಕು. ನಮ್ಮ ಊರಿನವರಾಗಿರೋಂಥ HT ಅರಸು, ಹನುಮಸಾಗರದ ತಿಪ್ಪಣ್ಣ ಅರಸದು, ಹನುಮಸಾಗರದ ತಿಪ್ಪಣ್ಣ ಸಪ್ಪಂಡಿ. ಅವರು ಬಹಳ ದೊಡ್ಡ ಕಲಾವಿದರು. ಅವರು ನಾಟಕಗಳನ್ನು ಬರೀಲಿಲ್ಲ, ಆದರೆ ಯಲವಾಳ ಸಿದ್ದಯ್ಯ ಅನ್ನೋಂಥವ ಏನು ದೊಡ್ಡ ಕಲಾವಿದಿದ್ರು ಅವರ ಸರಿಸಮಾನವಾಗಿ ನಿಂತುಕೊಂಡು ನಾಟಕವನ್ನು ಮಾಡಿರುವಂಥದ್ದು HT ಅರಸವರು. ಸಿನಿಮಾಗಳಲ್ಲೂ ಒಂದಿಷ್ಟು ಪಾತ್ರಗಳನ್ನು ಮಾಡಿದರು. ಅದರ ಜೊತೆಗೆ HT ಅರಸವರಿಗೆ ಏನು ಅವ್ರ ನಾಟಕಗಳನ್ನು ನೋಡೋದಕ್ಕೆ ಆಗಿನ ಪ್ರಧಾನಿಯಾಗಿರುವಂಥ ಏನು ಜವಾಹರ್ಲಾಲ್ ನೆಹರು ಸಹ ಬಂದು ನಾಟಕವನ್ನು ನೋಡಿ ಅವರನ್ನು ಹೊಗಳಿದ್ದಿದೆ. ಅವರು ಮಾಡ್ತಾ ಇರುವಂಥ ದುರ್ಜಯನ ಪಾತ್ರ ಇಡೀ ಏನು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕವನ್ನೇ ರಂಗಭೂಮಿಯನ್ನು ಆಳಿದ್ದು ಒಂದು ಕಾಲದಲ್ಲಿ ಯಲವಾಳ ಸಿದ್ದಯ್ಯ ಮತ್ತು HT ಅರಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋದು. ಇನ್ನೊಂದು ಕಡೆ ನಾನು ಮಾನಸಿಕವಾಗಿ ನನ್ನನ್ನೇ ಈ ಮಟ್ಟಕ್ಕೆ ಗುರುತಿಸಿ ಬೆಳೆಸಿರುವಂಥದ್ದು PB ದುತ್ತುರಿಗೆಯವರು. ಏನು ಪುಣ್ಲಿಂಗಪ್ಪ ದುತ್ತುರಿಗೆ ಅವರು ಸ್ವತಃ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ಲಿಕ್ಕಿಲ್ಲ, ಆದರೆ ಇಡೀ ತಮ್ಮ ಬದುಕನ್ನು ಕಳೆದಿದ್ದು ನಮ್ಮ ಊರಿನಲ್ಲೇ, ಅದು ಹನುಮಸಾಗರದಲ್ಲಿ ಅಂತ. ಅಂದರೆ ನಮ್ಮ ಊರಿನಲ್ಲಿ ಇಬ್ಬರಿಗೆ ಏನು ವೃತ್ತಿ ರಂಗಭೂಮಿಗೆ ಶ್ರೇಷ್ಠ ಪ್ರಶಸ್ತಿ ಬಂತು. ಆ ಕಾರಣಕ್ಕಾಗಿ ನಮ್ಮೂರಿನಲ್ಲಿ ನಾವು ಈಗಲೂ ಸಹ ಯಾರಾದರೂ ಒಂದೊಂದು ನಾಟಕಕ್ಕೆ ಹೋದರೆ ನಮ್ಮ ರಾಮಚಂದ್ರ ಬಡಿಗರ್ ನಮ್ಮೂರಿನಲ್ಲಿ ಎಷ್ಟೇ ಮಂದಿ ಇದ್ದಾರೆ ಅವರೆಲ್ಲರಿಗೂ ಕೇಳ್ರಿ, ಎಲ್ಲರೂ ಒಂದೊಂದು ಪಾತ್ರ ಮಾಡ್ಯಾರೆ. ಹನುಮಂತನು ಮಾಡ್ಯಾನ, ನಾನು 2-3 ಪಾಠ ಮಾಡಿ ಎಲ್ಲರೂ ಮಾಡ್ತೀವಿ. ಅಂದರೆ ನಮ್ಮೂರಿನಲ್ಲಿ ಕಲಾವಿದರಿಗೆ ಅಷ್ಟು ಹೆಚ್ಚು ಅವಕಾಶ ಇರುವಂಥ ಒಂದಿತ್ತು. ಕಾರಣ ಅಂತ ಹೇಳಿದ್ರೆ ನಮ್ಮೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಲಾವಿದರನ್ನು ಹುಟ್ಟಾಕಿರುವಂಥ ಕೀರ್ತಿ ನಮ್ಮ ಜಿಲ್ಲೆಗಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಜಿಲ್ಲೆಯೇ ಒಂದು ಹೆಮ್ಮೆ ಪಡುವಂಥದ್ದು 3 ಜನ ಅಂತ ಹೇಳ್ಕೋಬೋದು. ಅದರ ಜೊತೆಗೆ ಒಂದು ಇಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ.
ಕಲೆಗಳಿವೆ, ಅದರ ಜೊತೆಗೆ ಅವುಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳು ಆಗಬೇಕು. ಇನ್ನು ಈ ರಂಗಭೂಮಿಯನ್ನು ಮತ್ತು ಕಲಾವಿದರನ್ನು ಗುರುತಿಸಿ ಈಗಾಗಲೇ ಒಂದಿಷ್ಟು ಪುಸ್ತಕ ಬಂದಿವೆ. ನನಗೆ ಗೊತ್ತಿರುವ ಹಾಗೆ GS ಗೋನಾಳು ಒಂದು ಕಲಾವಿದರ ಪುಸ್ತಕವನ್ನು ಬರೆದ. ಅದ್ರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಆಯಿತು ಅಂತಂದು. ಅದ್ರ ಜೊತೆಗೆ ಇನ್ನು ಅಮೇಚೂರ್ ರಂಗಭೂಮಿಗೆ ಬಂದಾಗ ಇಲ್ಲಿ ಪ್ರತಿ ಊರಿನಲ್ಲೂ 2-3 ನಾಟಕಗಳು ಆಗ್ತವೆ. ಈ ಕಾರಣಕ್ಕಾಗಿ ವೃತ್ತಿ ರಂಗಭೂಮಿ ಎಂದೂ ಸಾಯೋದಿಲ್ಲ ಅನ್ನೋದು ಇದಕ್ಕಾಗಿ ಅಂತ ಹೇಳೋದು ಅಂತ ಹೇಳ್ಕೊಂಡು, ಜೊತೆಗೆ ವೃತ್ತಿ ರಂಗಭೂಮಿಯಲ್ಲಿ ಮಂಡ್ಲಿಗೆರೆ ವೀರಯ್ಯನವರು ಇನ್ನೂ ಕಂಪ್ನಿಯನ್ನು ನಡೆಸ್ಯಾರ. ಅದೇ ರೀತಿ ಸಾಕಷ್ಟು ಜನ ನಮ್ಮ ಕಲಾವಿದರು ರಂಗಭೂಮಿಗೆ ಇಲ್ಲಿ ಇದ್ದಾರೆ. ಈ ರಂಗಭೂಮಿ ಹೀಗೆ ನಮ್ಮ ಜಿಲ್ಲೆ, ಅದರಲ್ಲೂ ಕೊಪ್ಪಳ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದೆ. ಇಲ್ಲಿ SV ಗುಂಡೂರು ಅಂತವರು 150ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು ಅವುಗಳನ್ನು ಪ್ರದರ್ಶನ ಮಾಡಿರುವಂಥ ಇದ್ದಾರೆ. ಸಾಕಷ್ಟು ಜನ ಕಲಾವಿದರಿದ್ದಾರೆ. ಕೆಲವು ಜನ ಹೆಸರು ಹೇಳೋಕ್ಕಾಗಲಿಕ್ಕಿಲ್ಲ. ಎಲ್ಲರನ್ನೂ ಹೇಳ್ಕೊಂಡು ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಕೊಟ್ಟಿರುವಂಥ ವಿಷಯವನ್ನು ಹೆಚ್ಚು ವಿಸ್ತಾರಗೊಳ್ಳದೆ ಸಂಕ್ಷಿಪ್ತವಾಗಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ರಂಗಭೂಮಿಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಮುಂದೆ ಪ್ರಸ್ತಾಪಪಡಿಸಿದಂಥ ಶರಣಪ್ಪ ಬಾಚಲಾಪುರ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿಗಳು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜಾನಪದ ಕಲಾವಿದರಾದಂಥ ಕುಷ್ಟಗಿಯ ಶ್ರೀ ಶರಣಪ್ಪ ವಡಗೇರಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇದಾದ ಮೇಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ.